ಆರೋಪಿ ಸ್ಥಾನದಲ್ಲಿರುವ ದರ್ಶನ್ ಅವರನ್ನ ಹೊರಗೆ ಕರ್ಕೊಂಡು ಬರೋ ಪ್ರಯತ್ನವನ್ನ ಇನ್ನಿಲ್ಲದೆ ಮಾಡ್ತಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಆದ್ರೆ ಜೈಲಲ್ಲಿರೋ ದರ್ಶನ್ ಹೇಗಿದ್ದಾರೆ? ಸದ್ಯಕ್ಕೆ ಧ್ಯಾನವನ್ನ ಮಾಡೋದನ್ನ ಕಲ್ತಿದ್ದಾರೆ ದರ್ಶನ್. ಧ್ಯಾನ ಮಾಡೋದನ್ನ ಹೇಳ್ಕೊಟ್ಟ ಸಿದ್ಧಾರೂಢ ಅವರು ಕೂಡ ಕೈದಿಯಾಗಿ ಪರಪ್ಪನ ಅಗ್ರಹಾರದಲ್ಲಿದ್ದವರು, ಸನ್ನಡತೆಯ ಆಧಾರದ ಮೇಲೆ ಜೈಲಿನಿಂದ ಹೊರಗೆ ಬಂದವರು. ದರ್ಶನ್ ಅವರನ್ನ 10-12 ನಿಮಿಷ ಮಾತನಾಡಿಸಿ ಧ್ಯಾನ ಮಾಡೋದನ್ನ ಹೇಳ್ಕೊಟ್ರಂತೆ. ಅದಾದ ನಂತರದಲ್ಲಿ ಬಿಡುಗಡೆಯಾಗಿ ಆಚೆ ಬಂದ ನಂತರದಲ್ಲಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ ಸಿದ್ಧಾರೂಢ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಪರಪ್ಪನ ಅಗ್ರಹಾರದಲ್ಲಿ ಹೇಗಿದ್ದಾರೆ ದಾಸ? ಜೈಲಿನ ಚಿಕ್ಕ ಕೋಣೆಯಲ್ಲಿ ದರ್ಶನ್ ಸೈಲೆಂಟ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರುವ ದರ್ಶನ್ ಜೈಲಲ್ಲಿ ಹೇಗೆ ಕಾಲ ಕಳೆಯುತ್ತಿದ್ದಾರೆ, ಯಾರೊಂದಿಗೆ ಮಾತಾಡ್ತಾರೆ, ಏನೇನ್ ಮಾಡ್ತಾರೆ, ಹೊರಗೆ ಇದ್ದ ರೀತಿಯಲ್ಲೇ ರಫ್ ಅಂಡ್ ಟಫ್ ಆಗಿರ್ತಾರ ಅನ್ನೋ ಕುತೂಹಲ ಎಲ್ಲರಲ್ಲಿದೆ. ಆದ್ರೆ ಜೈಲಲ್ಲಿ ದರ್ಶನ್ ಟೆನ್ಷನ್ ಫ್ರೀ ಆಗಿದ್ದಾರಂತೆ. ಜೈಲಲ್ಲಿ ಕೂಲ್ ಆಗಿರುವ ದರ್ಶನ್ ಧ್ಯಾನ, ವಾಕಿಂಗ್, ಟಿವಿ, ಪುಸ್ತಕ ಓದುವ ಮೂಲಕ ಕಾಲ ಕಳೆಯುತ್ತಿದ್ದಾರಂತೆ. ಹೀಗಂತ ಜೈಲಲ್ಲಿ ದರ್ಶನ್ನ ಭೇಟಿಯಾಗಿ ಸನ್ನಡತೆ ಆಧಾರದಲ್ಲಿ ರಿಲೀಸ್ ಆದ ಸಿದ್ಧಾರೂಢ ಅವರು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ. ಜೈಲಲ್ಲಿ ದರ್ಶನ್ ಪಶ್ಚಾತ್ತಾಪದಲ್ಲಿದ್ದಾರೆ. ಬಾಸು ಯಾವಾಗ ಜೈಲಿಗೆ ಎಂಟ್ರಿ ಆದರೆ ಅವಲೇ ಬದಲಾಗಿದ್ದಾರೆ. ಅವರು ಖಂಡಿತ ಬದಲಾಗಿದ್ದಾರೆ. ಆ ಪಶ್ಚಾತ್ತಾಪ ಅವ್ರ ಕಣ್ಣಲ್ಲಿ ನನಗೆ ಕಾಣ್ತು, ಮುಖದಲ್ಲಿ ಕಾಣ್ತು, ಅವ್ರ ಮಾತಲ್ಲೂ ಕಾಣ್ತು ನನಗೆ. ಬಟ್ ಅದ್ರ ಬಗ್ಗೆ ಮಾತಾಡದೇ ಇರ್ಬೋದು, ಬಟ್ ಮಾತಾಡೋ ರೀತಿ ಇದೆಯಲ್ಲ ಸರ್, ಆ ಪಶ್ಚಾತ್ತಾಪ ಡಿ ಬಾಸಲ್ಲಿ ನನಗೆ ಕಾಣ್ತು ಸರ್. ಖಂಡಿತ ಬದಲಾಗಿದ್ದಾರೆ ಸರ್, ಖಂಡಿತ ಬದಲಾಗಿದ್ದಾರೆ. ಕಷ್ಟದಲ್ಲಿದ್ದಾಗ ಅಭಿಮಾನಿಗಳು ಕೈ ಬಿಡಬಾರ್ದು ಸರ್. 10ರಿಂದ 12 ನಿಮಿಷ ಅವ್ರ ಜೊತೆಲಿದ್ದೀನಿ ನಾನು. 10 ನಿಮಿಷ ಧ್ಯಾನ ಮಾಡಿಸಿದ್ದೀನಿ, 1-2 ನಿಮಿಷ ಮಾತಾಡಿದ್ದೀನಿ ಅವ್ರ ಜೊತೆ. ಯಾವಾಗಲೂ ಕಷ್ಟ ಇದ್ದ ಬರ್ಬೇಕು ಸರ್. ಅವರು ದರ್ಶನ ಅದು ಸೆಕೆಂಡ್ರಿ, ಅದು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಅದನ್ನು ನ್ಯಾಯಾಲಯ ತೀರ್ಮಾನ ಮಾಡ್ಕೊಂಡ್ಲಿ. ಅವ್ರು ಕಷ್ಟದಾಗಿದ್ದಾರೆ ಅಂದರೆ ಅಭಿಮಾನಿಗಳು ಯಾವತ್ತೂ ಕೈ ಬಿಡಬಾರ್ದು ಸರ್ ಅವ್ರನ್ನ. ಸಮಯ ಸಿಕ್ಕಾಗ ಧ್ಯಾನ ಮಾಡ್ತಾರೆ. ಧ್ಯಾನ ಅಂದರೆ ಗೊತ್ತಿಲ್ಲ ನನಗೆ ಅಂತಾರೆ ಅವರು. ಅಣ್ಣ ನಾನು ಹೇಳ್ಕೊಡ್ತೀನಿ, ದಯವಿಟ್ಟು ಮಾಡೋಣ ಅಂತಂದ್ರೆ ಆಯಿತು, ಏನು ಹೇಳ್ಕೊಡು ನಾನು ಮಾಡ್ತೀನಿ ಅಂತಾರೆ ಅವರು. ಅವಾಗ 10 ನಿಮಿಷ ಅವ್ರಿಗೆ ಧ್ಯಾನ ಕೂರಿಸ್ತೀನಿ. ಒಳ್ಳೆ ಧ್ಯಾನ ಮಾಡ್ತಾರೆ ಅವರು. ಒಂದೇ ಏಕಾಗ್ರತವಾಗಿ ಧ್ಯಾನ ಮಾಡ್ತಾರೆ. 10 ನಿಮಿಷ ಧ್ಯಾನ ಮಾಡಿದ್ಮೇಲೆ ನಾನು ಧ್ಯಾನದಲ್ಲಿ ಏನು ಮಾತಾಡ್ತಿರ್ತೀನಿ, ನಾನು ಹೇಳ್ತಿರ್ತೀನಿ ಅವ್ರಿಗೆ. ಡೈರೆಕ್ಟ್ ಈ ಥರ ಇಂಟ್ರೊಡಕ್ಷನ್ ಕೊಡ್ತಾ ಇರ್ತೀನಿ ಧ್ಯಾನದ ಮಾತುಗಳೆಲ್ಲ. ಅವರು ಆಗ ಕೇಳ್ಕೊಂಡು ಧ್ಯಾನ ಮಾಡ್ತಾರೆ. ಧ್ಯಾನ ಆದಮೇಲೆ ಎಷ್ಟು ಚೆನ್ನಾಗಿ ಹೇಳಿದೆಲ್ಲಪ್ಪ ನೀನು, ಭಾಳ ಚೆನ್ನಾಗಿದೆ ಧ್ಯಾನ. ಅಣ್ಣ ನೀನು ಧ್ಯಾನದ ಎಕ್ಸ್ಪೀರಿಯನ್ಸ್ 10 ನಿಮಿಷ ಮಾಡಿದ್ರಲ್ಲ, ಟೈಮ್ ಸಿಕ್ಕಿದ್ರೆ 1 ಗಂಟೆ ಧ್ಯಾನ ಮಾಡಿಸ್ಬೇಕಂತ ಆಸೆ ನನಗೆ ಅವ್ರಿಗೆ. ಬಟ್ ಸಿಕ್ಕಿದೆ 10 ನಿಮಿಷ, ಅಲ್ಲೇ ಅದೇ ಜಾಸ್ತಿ ಆಗೋಯ್ತು. ಆಧ್ಯಾತ್ಮದತ್ತ ದರ್ಶನ್ ಬಲವು. ಸಾಕಷ್ಟು ಪುಸ್ತಕಗಳನ್ನ ಕಲೆಕ್ಷನ್ ಮಾಡಿ ಇಟ್ಕೊಂಡಿದ್ದಾರೆ ಸರ್ ಅವರು. ಅಂದರೆ ಎಲ್ಲ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಬುಕ್ಸ್ಗಳು. ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಯೋಗಿಯ ಆತ್ಮಕತೆ, ವಿವೇಕಾನಂದ ಅವ್ರದ್ದು, ರಾಮಕೃಷ್ಣ ಪರಮಹಂಸ ಅವ್ರದ್ದು, ಈ ಥರ ಸಾಕಷ್ಟು ಬುಕ್ಸ್ಗಳನ್ನ ಕಲೆಕ್ಟ್, ಒಂದು 15ರಿಂದ 20 ಬುಕ್ಸ್ಗಳಿದೆ ಸರ್ ಅವ್ರ ಹತ್ರ. ಅದನ್ನು ಜಾಸ್ತಿ ಓದ್ತಾರೆ. ಜೈಲಲ್ಲಿ ತಿನ್ನಲು ಯೋಗ್ಯವಲ್ಲದ ಊಟ ಕೊಡ್ತಾರೆ ಸರ್. ನಾನು 21 ವರ್ಷದ ಅನುಭವ ಹೇಳ್ತೀನಿ. ಜೈಲು ಊಟ ಖಂಡಿತ ಚೆನ್ನಾಗಿರಲ್ಲ ಸರ್, ನಿಜವಾಗೂ ಚೆನ್ನಾಗಿರಲ್ಲ. ನಮ್ಮ ಜೈಲು ಅಧಿಕಾರಿಗಳು ಏನು ಬೇಜಾರಾದರೂ ಪರವಾಗಿಲ್ಲ, ನನಗೆ ಜೈಲು ಊಟ ಮಾತ್ರ ಖಂಡಿತ ಚೆನ್ನಾಗಿರಲ್ಲ ಸರ್. ನಾಯಿ ಕೂಡ ತಿನ್ನಲ್ಲ ಸರ್ ಆ ಊಟನ. ನಾಯಿ ತಿಂದರೂ ಬದುಕೋ ಡೌಟು ಅಂಥದ್ದು. ಮನುಷ್ಯರು ನಾವು ಒಳ್ಳೆ ಊಟ ಕೊಡೋಕೆ ಏನು ಸರ್, ಪೇಪರಲ್ಲಿ ಮಾತ್ರ ಒಳ್ಳೇದಿರುತ್ತೆ. ಇಷ್ಟು ಥರ ಕೊಟ್ಟಿದ್ದು, ಅಷ್ಟು ಥರ ಕೊಟ್ಟಿದ್ದು ಅಂತೇಳಿ. ಜೈಲು ಊಟ ಖಂಡಿತ ಚೆನ್ನಾಗಿರಲ್ಲ ಸರ್. ಅಂಥ ಊಟ ತಿಂದು ನಮ್ಮ ಡಿ ಬಾಸ್ ಹೆಂಗೆ ಅವ್ರ ಆರೋಗ್ಯ ಕಾಪಾಡ್ಕೊಳಕ್ಕೆ ಸಾಧ್ಯ ಸರ್? VIP ಸೆಲ್ನಲ್ಲಿ ದರ್ಶನ್ ಸರ್. ಸೌಲಭ್ಯ ಅಂತ ಬಂದರೆ ಏನು ಸೌಲಭ್ಯ ಇಲ್ಲ ಸರ್ ಅವ್ರಿಗೆ. ಅದ್ರ ಹೆಸರಿಗೆ ಒಂದು ಅದನ್ನು ಅವರಿರೋ ಸೆಲ್ಲಿಗೆ VIP ಸೆಲ್ ಅಂತ ಅಂತಾರೆ ಅಷ್ಟೇ. VIP ಸೆಲ್ಲಲ್ಲಿ ಇದ್ದಾರೆ ಬಾಸು. ಜೈಲ್ ಮ್ಯಾನ್ಯಲ್ ಏನಿದೆ ಅದನ್ನೇ ಕೊಟ್ಟಿದ್ದಾರೆ ಅವ್ರಿಗೆ. ಅಲ್ಲಿ ಜೈಲ್ ಮ್ಯಾನಲ್ಲಿ ಒಂದು ಜಮಖಾನ ಕೊಡಬೇಕು, ಒಂದು ವೈಟ್ ಬೆಡ್ಶೀಟ್ ಕೊಡಬೇಕು, ಒಂದು ಕಂಬಳಿ ಕೊಡಬೇಕು, ಅದನ್ನೇ ಕೊಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಕೊಟ್ಟಿಲ್ಲ. ಆಮೇಲೆ ಒಂದು ನೀರಿನ ಬಾಟ್ಲಿದೆ, 20 ಲೀಟ್ರದ್ದು ಒಂದು ನೀರಿಂದು ಕ್ಯಾನ್ ಇದೆ. ಅದರಾಗೆ ನೀರು ಕುಡಿಬೇಕು ಅವರು. ಆಮೇಲೆ ಅಲ್ಲೇ ಅಟ್ಯಾಚ್ ಬಾತ್ರೂಮ್ ಇದೆ, ಅಲ್ಲೇ ಸ್ನಾನ ಮಾಡ್ಕೋಬೇಕು, ಅಲ್ಲೇ ವಾಶ್ರೂಮ್ ಹೋಗಬೇಕು. ಡಿ ಗ್ಯಾಂಗ್ ಭೇಟಿ ಸಾಧ್ಯವೇ ಇಲ್ಲ. ಅವ್ರನ್ನ ಭೇಟಿ ಮಾಡಲಿಕ್ಕೆ ಅವ್ರ ಕೋರ್ಟ್ ಡೇಟ್ ಇರುತ್ತಲ್ಲ ಸರ್, ಅವಾಗ ಬೇಕಾದ್ರೆ ಬಂದು PC ಕೋರ್ಟ್ ಅಂತಿದೆ ಜೈಲಲ್ಲಿ. ಅವರು ಡೇಟ್ ಇದ್ದಾಗ 15 ದಿನಕ್ಕೋಸ್ಕರ ಡೇಟ್ ಕೊಡುತ್ತೆ JMC ಕೋರ್ಟು. ಅವಾಗ ಬೇಕಾದ್ರೆ ಬಂದ್ಬಿಟ್ಟು ಅವ್ರನ್ನ ಭೇಟಿ ಮಾಡ್ಬೋದು. ಅಂದರೆ ಆ ಟೈಮಲ್ಲಿ ಭೇಟಿ ಮಾಡೋದು, ಬೇರೆ ದಿನದಲ್ಲಿ ಭೇಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸರ್. ಅವ್ರ ಕೇಸ್ನರೇ ಆಗಲಿ, ಅವ್ರನ್ನ ಭೇಟಿ ಮಾಡಬೇಕಾದ್ರೆ ಅಧಿಕಾರಿಗಳು ಪರ್ಮಿಷನ್ ತಗೊಂಡು ಹೋಗ್ಬೋದು. ಯಾವುದೇ ಕಾರಣಕ್ಕೂ ಕೊಲೆ ಮಾಡಬಾರ್ದು. ಕೊಲೆ ಮಾಡೋದು ತಪ್ಪು. ಒಬ್ಬ ವ್ಯಕ್ತಿನ ಸಾಯಿಸೋದು ಮಾತ್ರ ಮಹಾ ಅಪರಾಧ ಸರ್. ಅದು ಯಾರೇ ಮಾಡಲಿ ತಪ್ಪು. ನಾನು ಮಾಡಿದ್ದೇ ಆಗಲಿ, ಬೇರೆ ಯಾರೇ ಮಾಡಿದ್ದಾಗಲಿ, ಕ್ರೈಮನ್ನ ತಗೋಬಾರ್ದು ಸರ್ ಯಾರು. ಯಾಕಂದರೆ ಕ್ರೈಮನ್ನ ನಾವು ವಿಚಾರ ಕೈ ಹಾಕಿದ್ದೀವಿ ಅಂದರೆ ಲೈಫ್ ಸ್ಪಾಯ್ಲ್ ಆಗೋಗುತ್ತಲ್ಲ ಸರ್.
ಜೈಲಲ್ಲಿ ಪಶ್ಚಾತ್ತಾಪದಲ್ಲಿರೋ ದರ್ಶನ್ ರಿಲೀಸ್ ಆದ್ರೆ ಸಾಕು ಅಂತ ಕಾಯ್ತಿದ್ದಾರೆ. ಆದ್ರೆ ಕಾಟೇರನಿಗೆ ಬೇಲ್ ಸಿಗುತ್ತಾ ಅಥವಾ ಜೈಲೇ ಗತಿಯಾಗುತ್ತಾ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲುವಾಸ ಅನುಭವಿಸ್ತಾ ಇರುವ ದರ್ಶನ್ ಅಂಡ್ ಗ್ಯಾಂಗ್ ಕುರಿತಾದ ಮತ್ತಷ್ಟು ಸುದ್ದಿಯನ್ನು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ದ ದರ್ಶನ್ ಮಾನಸಿಕವಾಗಿ ಕುಗ್ಗಿದ್ರು. ಯಾರಿಗೂ ಮುಖ ತೋರಿಸೋಕಾಗದೆ ಪಶ್ಚಾತ್ತಾಪವನ್ನ ಪಡ್ತಿದ್ರು ಎನ್ನಲಾಗ್ತಾ ಇದೆ. ಆದರೆ ಜೈಲು ಸೇರಿ 1 ತಿಂಗಳ ಬಳಿಕ ಬಾರಾಕ್ ಬಿಟ್ಟು ಹೊರಗೆ ಬರೋಕೆ ಶುರು ಮಾಡಿದ್ದಾರಂತೆ. ದರ್ಶನ್ ಯೋಗ ಧ್ಯಾನ ಮಾಡ್ತಾ ಇದ್ರು. ಈಗ ವಾಕಿಂಗ್ ಕೂಡ ಶುರು ಮಾಡಿದ್ದಾರಂತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಗ್ತಾಲೆ ಸಾಗ್ತಾ ಇದೆ. ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶವನ್ನ ಕಳಿಸಿದ್ದಾರೆ ಅನ್ನೋ ಕಾರಣಕ್ಕೆ ರೇಣುಕಾಸ್ವಾಮಿಯ ಭೀಕರ ಹತ್ಯೆಯಾಗಿತ್ತು. ಹೀಗಾಗಿ ಪೊಲೀಸರು ರೇಣುಕಾಸ್ವಾಮಿ ಮೊಬೈಲ್ ಪತ್ತೆ ಹಚ್ಚೋಕೆ ಮುಂದಾಗಿದ್ರು. ಈ ಪ್ರಕರಣದ A1 ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೊಬೈಲ್ನಿಂದ ಏನೆಲ್ಲ ಅಶ್ಲೀಲ ಸಂದೇಶಗಳು ರವಾನೆಯಾಗಿವೆ ಅನ್ನುವ ದತ್ತಾಂಶವನ್ನ ಪೊಲೀಸರು ಸಂಗ್ರಹಿಸಿದ್ದಾರೆ. ದರ್ಶನ್ ಬಗ್ಗೆ ನಟಿ ಮಮತಾ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ. ನಟ ದರ್ಶನ್ ಯಾವುದೇ ತಪ್ಪು ಮಾಡಿಲ್ಲ. ದರ್ಶನ್ ಆರೋಪಿ ಸ್ಥಾನದಿಂದ ಮುಕ್ತರಾಗಿ ಹೊರಗಡೆ ಬರ್ತಾರೆ. ದರ್ಶನ್ ರೇಣುಕಾಸ್ವಾಮಿಗೆ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ನಟಿ ಮಮತಾ ಪ್ರತಿಕ್ರಿಯೆ ನೀಡಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಡೆವಲ್ ಗ್ಯಾಂಗ್ ಜೈಲು ಸೇರಿ ಬರೋಬ್ಬರಿ 1 ತಿಂಗಳು ಕಳೆದಿದೆ. 31 ದಿನಗಳಿಂದ ಜೈಲಿನಲ್ಲಿ ಮುದ್ದೆ ಮುರಿತಿರುವ ದರ್ಶನ್ಗೆ ಈಗ ಜ್ವರ ಕಾಡ್ತಾ ಇದೆಯಂತೆ. ದರ್ಶನ್ಗೆ ಕಳೆದ 3 ದಿನಗಳಿಂದ ಚಳಿ ಜ್ವರ ಕಾಡ್ತಾ ಇದ್ದು ಜೈಲಿನ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ನೋಡೋಕೆ ಚಿತ್ರರಂಗದವರು ಹಾಗೆ ದರ್ಶನ್ ಆತ್ಮೀಯರು ಪರಪ್ಪನ ಅಗ್ರಹಾರಕ್ಕೆ ಆಗಮಿಸುತ್ತಿದ್ದಾರೆ. ದರ್ಶನನ್ನ ಭೇಟಿಯಾಗ್ತಿದ್ದಾರೆ. ನಿರ್ದೇಶಕ ಸಾಧು ಕೋಕಿಲಾ ಕೂಡ ಪರಪ್ಪನ ಅಗ್ರಹಾರಕ್ಕೆ ಆಗಮಿಸಿದ್ರು. ಆದ್ರೆ ದರ್ಶನ್ ಭೇಟಿಗೆ ಬಂದದ್ದ ಸಾಧು ಕೋಕಿಲಾಗೆ ನಿರಾಸೆಯಾಗಿದೆ. ವಾರಕ್ಕೆ 2 ಬಾರಿ ಮಾತ್ರ ಭೇಟಿಗೆ ಅವಕಾಶ ಇರೋದ್ರಿಂದ ಗುರುವಾರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆ ಭೇಟಿ ಮಾಡ್ತೇನೆ ಅಂತ ಸಾಧು ಕೋಕಿಲಾ ತಿಳಿಸಿದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.